ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಮನೆ ಕಟ್ಟಬೇಕಂದ್ರೆ 20-25 ಸೈಟಲ್ಲಿ 20x25 ಜಾಗದಲ್ಲಿ ನೀವು ಯಾವ ರೀತಿಯಲ್ಲಿ ಒಂದು ಮನೆ ಕಟ್ಕೊಳ್ಬೋದು, ಅದರಲ್ಲಿ 500 ಅಡಿಯ ಜಾಗ ಯಾವ ರೀತಿ ನೀವು ಕಟ್ಕೊಳ್ಬೋದು, 500 ಅಡಿಯ ಒಂದು ಬಿಲ್ಡಿಂಗ್ನ ಯಾವ ರೀತಿ ನೀವು ಕಟ್ಕೊಳ್ಬೋದು, ಅದು ನೀವೇ ಸ್ವಂತ ನಿಂತು ಕಟ್ಸಿದ್ರೆ ನಿಮ್ಗೆ ಎಷ್ಟು ಖರ್ಚು ಬೀಳ್ಬೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ 20-25 ಹೌಸ್ ಪ್ಲಾನಲ್ಲಿ ನೀವು 3 ಬೆಡ್ರೂಮ್ ಮನೆಯನ್ನ ನೀವು ಕಟ್ಕೊಳ್ಬೋದು. ನಾನು ಈ 3 ಬೆಡ್ರೂಮನ್ನು 500 ಅಡಿಯಲ್ಲಿ ನೀವು ಗ್ರೌಂಡ್ ಫ್ಲೋರಲ್ಲೇ ಕಟ್ಕೊಳ್ಬೋದು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ತಿಳ್ಕೊಳ್ಳೋಣ ನಾವು ಯಾವ ರೀತಿಯಲ್ಲಿ ಒಂದು 20 ಫ್ರಂಟ್ಗೆ ಅಂದರೆ ರೋಡ್ ಸೈಡ್ಗಿರೋ ಜಾಗದಲ್ಲಿ ಮತ್ತು 25 ಬ್ಯಾಕ್ ಸೈಡ್ಗೆ ಟೋಟಲ್ಲು 20-25 ಜಾಗದಲ್ಲಿ ನೀವು ಯಾವ ರೀತಿಯಲ್ಲಿ ಒಂದು ಮನೆ ಕಟ್ಕೊಳ್ಬೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಸುಮಾರು ಒಂದು 5 ಅಡಿ ಜಾಗದಲ್ಲಿ ಮೇಲಕ್ಕೆ ಹೋಗೋಕ್ಕೆ ಒಂದು ಸ್ಟೇರ್ ಕೇಸ್ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಂಟ್ರೆನ್ಸ್ ಇದು ನಿಮಗೆ ಎಂಟ್ರೆನ್ಸ್, ಇಲ್ಲಿ ರೋಡಿಂದ ನೀವು ಮನೆಗೆ ಎಂಟ್ರೆನ್ಸ್ ಹೋಗುತ್ತೆ. ನಿಮಗೆ ಮನೆಯಿಂದ ಎಂಟ್ರೆನ್ಸ್ ಹೋಗಿದ ತಕ್ಷಣ ನಿಮಗೆ ಈ ಸೈಡ್ ನೀವು ಒಂದು ಸ್ಟಡಿ ರೂಮು ಮತ್ತು ಒಂದು ಬೆಡ್ರೂಮ್ ಅಂತ ಮಾಡ್ಕೊಳ್ಬೋದು. ನಿಮಗೆ ಇಲ್ಲಿ ಲಿವಿಂಗ್ ರೂಮ್ ಬರುತ್ತೆ, ಮತ್ತು ಇಲ್ಲಿ ನಿಮಗೊಂದು ಕಿಚನ್ ಬರುತ್ತೆ. ನೀವೊಂದು ಕಿಚನ್, ಚಿಕ್ಕದಾಗಿರೋ ಕಿಚನ್ ಬರುತ್ತೆ. ಮತ್ತು ಇಲ್ಲಿ ನೀವು ಕಾಮನ್ ಬಾತ್ರೂಮು ಇಲ್ಲಿ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಿಮಗೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ, ಇಲ್ಲೊಂದು ಬೆಡ್ರೂಮು ಮತ್ತು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. 20-25ರಲ್ಲಿ ನೀವು 3 ಬೆಡ್ರೂಮು ಮನೆಯನ್ನು ಕಟ್ಕೊಳ್ಬೋದು. ಸಿಂಪಲ್ ಆಗಿ ಚಿಕ್ಕದಾಗಿದ್ರು ಚೊಕ್ಕದಾಗಿ ನೀವು 3 ಬೆಡ್ರೂಮ್ ಇರೋ ಮನೆಯನ್ನು 20-25 ಅಡಿ ಜಾಗದಲ್ಲಿ ಈಸಿಯಾಗಿ ಈ ರೀತಿಯಲ್ಲಿ ನೀವು ಕಟ್ಕೊಳ್ಬೋದು. ಈಗ ಈ ರೀತಿಯಲ್ಲಿ ನೀವು ಕಟ್ಕೊಳ್ಬೇಕು ಅಂದರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ 500 ಅಡಿ ಸ್ಕ್ವೇರ್ ಫೀಟ್ ಇರೋ ಜಾಗದಲ್ಲಿ 3 ಬೆಡ್ರೂಮ್ ಕಟ್ಟಬೇಕಂದ್ರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ, ನಾರ್ಮಲ್ ಆಗಿ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನೆಲ್ಲನೂ ಪ್ರತಿಯೊಂದು ನಾವು ಯಾವ ರೀತಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇ ನಿನ್ಸ್ಕೊಂಡು ಕನ್ಸ್ಟ್ರಕ್ಷನ್ ಮಾಡೋಗಿದ್ರೆ ಆವರೇಜ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಏನಾದರೂ ಕಟ್ಟಾಗಿದ್ರೆ ನೀವು ಸುಮಾರು 1200 ರೂಪಾಯಿ ಅಡಿಗೆ ಪರ್ ಸ್ಕ್ವೇರ್ ಫೀಟ್ಗೆ ನೀವು ಹಣ ಖರ್ಚು ಮಾಡಬೇಕಾಗುತ್ತೆ. ಆಗ 500 ಅಡಿ ಬಿಲ್ಡಿಂಗ್ಗೆ ನೀವು 1200 ಅಡಿ ಪ್ರಕಾರ ಟೋಟಲ್ ಆಗಿ 6 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡೋಕೆ ಹೋದ್ರೆ ನಿಮಗೆ ಸುಮಾರು 1400 ರೂಪಾಯಿ ಒಂದು ಅಡಿಗೆ ಬೀಳುತ್ತೆ. ಅಂದರೆ ಸುಮಾರು 500 ಅಡಿಗೆ ನಿಮಗೆ ಟೋಟಲ್ ಆಗಿ 7 ಲಕ್ಷ ರೂಪಾಯಿ ಹಣ ಬೀಳುತ್ತೆ. ಅದೇ ರೀತಿಯಲ್ಲಿ ನಾವು ಒಳ್ಳೆ ಕ್ವಾಲಿಟಿಯಲ್ಲಿ ನಾವು ಕಟ್ಟಬೇಕು, ನಾವೇ ಪ್ರತಿಯೊಂದು ನಿಂತ್ಕೊಂಡು ನಾವು ಕಟ್ತೀವಿ ಅಂದ್ರೂ ಕೂಡ ನಿಮಗೆ 500 ಅಡಿ ಬಿಲ್ಡಿಂಗ್ ಕಟ್ಟೋದಕ್ಕೆ ನಿಮಗೆ 1600 ರೂಪಾಯಿಗಳಂತ ಲೆಕ್ಕ ಹಾಕೊಂಡ್ರೂ ನಿಮಗೆ ಸುಮಾರು 8 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ಇದು ಆವರೇಜ್ ಕನ್ಸ್ಟ್ರಕ್ಷನ್ಗೆ, ಇದು ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ, ಇದು ಬೆಸ್ಟ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ. ಇದು ಬಿಟ್ಟು ಕೂಡ ನಿಮಗೆ ಬೇರೆ ಕೆಲವು ಕಾಸ್ಟ್ಗಳು ಇದರಲ್ಲಿ ಸೇರಿಕೊಳ್ಳುತ್ತೆ. ಕೆಲವು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ಗೆ ಕಾಸ್ಟ್ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ಗೆ ಮತ್ತು ಬೆಸ್ಕಾಮಲ್ಲಿ ಏನಾದರೂ ಫೀಸ್ ಕಟ್ಟಾಗಿದ್ರೆ ಅದಕ್ಕೂ ನೀವು ಅನುಕೂಲ ನೋಡ್ಕೊಳ್ಬೇಕಾಗುತ್ತೆ. ಆದರೆ ವಾಟರ್ ಕನೆಕ್ಷನ್ಗೂ ಖರ್ಚು ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಂಪು, ಒಂದು ಓವರ್ ಟ್ಯಾಂಕ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಈ ಕನ್ಸ್ಟ್ರಕ್ಷನ್ ಬಿಟ್ಟು. ಮತ್ತು ನಿಮ್ಮಲ್ಲಿ ಕಾಂಪೌಂಡ್ ಏನಾದರೂ ಹಾಕೋಗಿದ್ರೆ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಹಣ ಬೀಳ್ಬೋದು. ನಿಮಗೆ ಓವರ್ ಆಲ್ ಆಗಿ ಬಿಲ್ಡಿಂಗ್ ಮಾತ್ರ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಿಮಗೆ ಇಷ್ಟು ರೀತಿಯಲ್ಲಿ ಹಣ ಬೇಕಾಗುತ್ತೆ. ನಿಮಗೆ ಈಗ ಐಡಿಯಾ ಬಂದಿರ್ಬೋದು, ಒಂದು 20-25 ಜಾಗದಲ್ಲಿ ಒಂದು ಮನೆ ಯಾವ ರೀತಿ ಕಟ್ಕೊಳ್ಬೋದು, 500 ಅಡಿ ಜಾಗದಲ್ಲಿ ನೀವು ಯಾವ ರೀತಿಯಲ್ಲಿ ಒಂದು ಮನೆ ಕಟ್ಕೊಳ್ಬೋದು. ಒಂದು 500 ಸ್ಕ್ವೇರ್ ಫೀಟಲ್ಲಿ ಈ ಮನೆಯಲ್ಲಿ ನಿಮಗೆ 3 ಬೆಡ್ರೂಮ್ನ ಈಸಿಯಾಗಿ ಕಟ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.